ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಬ್ರೇಕ್ಫಾಸ್ಟಿಗೆ. ಸಾರು ಬಿಸಿಯಾಗಿಟ್ಟೆ. ರಾತ್ರಿ ನಾನು ತರಕಾರಿ ಸಾರು ಮಾಡಿದ್ದೆ. ಇಲ್ಲಿ ಬ್ಲ್ಯಾಕ್ ಟೀ ಇಟ್ಕೊಂಡಿದ್ದೀನಿ. ಲಂಚ್ ಬಾಕ್ಸಿಗೆ ಅನ್ನಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಇವತ್ತು ಎಗ್ ಫ್ರೈಡ್ ರೈಸ್ ಮಾಡೋಣ ಅಂತಿದ್ದೀನಿ ಲಂಚ್ ಬಾಕ್ಸಿಗೆ. ನಾನು ಈ ವಿಡಿಯೋಸ್ ಮಾಡಿರೋದು 14th ಆಗಸ್ಟ್, ಬಟ್ 13th ಈವ್ನಿಂಗ್ ನಾನು ಗೋಬಿ ಮಂಚೂರಿ ಮಾಡಿದ್ದೆ. ಅದ್ರ ರೆಸಿಪಿ ಕೊಟ್ಟಿದ್ದೀನಿ ಲಾಸ್ಟು ವೀಡಿಯೋಸಲ್ಲಿ, ಸ್ಕಿಪ್ ಮಾಡಿದೆ ನೋಡಿ. ಹೇಗೆ ಯಾವುದೇ ಕಲರ್ಸ್ ಇಲ್ಲದೆ ಗೋಬಿ ಮಂಚೂರಿ ತಿನ್ನಬಾರ್ದು ಅಂತ ಇದ್ದಾರೆ. ಸೊ ಅದರಲ್ಲೇನೋ ಕಲರ್ಸ್ ಆ್ಯಡ್ ಮಾಡ್ತಾರೆ ಅಂಥೇಳಿ, ನಾವು ಮನೆಯಲ್ಲೇ ಹೇಗೆ ಹೆಲ್ತಿಯಾಗಿ ಮಾಡ್ಕೋಬೋದು, ಏನು ಕಲರ್ಸ್ ಇಲ್ಲದೆ ಅಂಥೇಳಿ, ಕಲರ್ಸು ಕೆಮಿಕಲ್ಸ್ ಇಲ್ಲದೆ ಹೇಗೆ ಮಾಡ್ಕೋಬೋದು ಅಂಥೇಳಿ ನಾನು ತೋರಿಸಿದ್ದೀನಿ. ಎಲ್ಲರೂ ಮಾಡ್ತಾರೆ, ಬಟ್ ನಾನು ಯಾವ ಟೈಪ್ ಮಾಡ್ತೀನಿ ಅಂಥೇಳಿ ರೆಸಿಪಿ ಕೊಟ್ಟಿದ್ದೀನಿ. ಚೆನ್ನಾಗಿದ್ದರೆ ನೋಡಿ ಕಮೆಂಟ್ ಮಾಡಿ. ಇಲ್ಲ ಅನ್ನಕ್ಕೆ ಇಟ್ಕೊಂಡೆ. ಅಲ್ಲಿ ಉಪ್ಪಿಟ್ಟು ರೆಡಿಯಾಗಿದೆ. ಟೀ ಮಾಡ್ತಾಯಿದ್ದೀನಿ ಮಕ್ಕಳಿಗೆ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಎಲ್ರಿಗೂ. ಇಲ್ಲಿ ಟೀನ ಚಿಕ್ಕ ಫ್ಲೇಮ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ, ಇಲ್ಲಾಂದರೆ ಉಕ್ಕುತ್ತೆ ಅಂತ ಹೇಳಿ. ನನ್ನ ಚಾನಲಲ್ಲಿ ಏನು ಚೇಂಜಸ್ ಬೇಕು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸಿ. ಏನಾದರೂ ತಪ್ಪಿದರೆ ಹೇಳಿ. ಇಲ್ಲಿ ನಂದು ಉಪ್ಪಿಟ್ಟು ರೆಡಿ ಆಯಿತು. ತಿಂಡಿ ಕೊಡ್ತಾಯಿದ್ದೀನಿ ಮಕ್ಕಳಿಗೆ. ಟೀ ಮತ್ತು ಉಪ್ಪಿಟ್ಟು. ಇಲ್ಲಿ ಎಗ್ ಫ್ರೈಡ್ ರೈಸು ರೆಡಿ ಮಾಡ್ಕೊತಾ ಇದ್ದೀನಿ ಬಾಕ್ಸಿಗೆ. ನಾನು ತುಂಬ ಅಪರೂಪ ರಾತ್ರಿ ಅನ್ನ ಇಟ್ಕೊಂಡು ಬೆಳಗ್ಗೆ ಮಾಡೋದು. ಯಾವತ್ತೂ ನಾನು ಫ್ರೆಶ್ಶಾಗಿ ಸ್ವಲ್ಪನೇ ಮಾಡ್ಕೋತೀನಿ. ಮಾರ್ನಿಂಗ್ ಮತ್ತು ಫ್ರೆಶ್ಶಾಗಿ ಅನ್ನ ಮಾಡಿಕೊಂಡು ಮಾಡ್ತೀನಿ. ಬಾಕ್ಸೂ ರೆಡಿ ಆಯಿತು, ಲಂಚ್ ಬಾಕ್ಸ್ ಮಕ್ಕಳಿಗೆ. ಪಪ್ಪಾಯ ಮತ್ತು ಆ್ಯಪಲ್ ಹಾಕ್ಕೊಂಡೆ. ಬಾಕ್ಸ್ ರೆಡಿ ಆಯಿತು. ಅವನು ಹೊರಟ, ಚಿಕ್ಕವನು ಸ್ಕೂಲ್ಗೆ. 9:20 ಆಗಿತ್ತು. ಇವತ್ತು ಸ್ವಲ್ಪ ಬಿಸಿಲಿದೆ. ರಾತ್ರಿ ಚೆನ್ನಾಗಿ ಮಳೆ ಬಂದಿತ್ತು, ಬೆಳಗ್ಗೆ ಚೆನ್ನಾಗಿ ಬಿಸಿಲು ಬರ್ತಾಯಿದೆ. ಮತ್ತು ಈವ್ನಿಂಗ್ಗೆ ಸ್ನ್ಯಾಕ್ಸಿಗೆ ನಾನು ಗೋಬಿ ಮಂಚೂರಿ ಮಾಡೋಣ ಅಂಥೇಳಿ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಆನಿಯನ್ ಕಟ್ ಮಾಡ್ಕೋತಾ ಇದ್ದೀನಿ. ಆನಿಯನ್ನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೋತೀನಿ. ನಂತರ ಗೋಬಿನ 2 ಗೋಬಿ ಇತ್ತು, ಅದನ್ನು ಚೆನ್ನಾಗಿ ನೋಡಿ ಕ್ಲೀನ್ ಮಾಡ್ಕೋತೀನಿ. ಯಾಕೆಂದರೆ ಹುಳ ಇರುತ್ತೆ ಅಂಥೇಳಿ. ಮೋಸ್ಟ್ಲಿ ಗೋಬಿದು ನಾನೆಲ್ಲೋ ನೋಡಿ ತಿಳ್ಕೊಂಡಿದ್ದು, ಗೋಬಿಯಲ್ಲಿ ಒಂದು ಹುಳ ಇರುತ್ತೆ, ಅದರಲ್ಲಿ ಅದು ಡೈರೆಕ್ಟ್ ಬ್ರೈನಿಗೆ ಹೊಡೆತ ಆಗುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಅದನ್ನು ಬಿಸಿನೀರಲ್ಲಿ ಉಪ್ಪು ಹಾಕಿ ಒಂದು 10 ನಿಮಿಷ ಅಥವಾ 15 ನಿಮಿಷ ಹಾಗೆ ಇಟ್ಬಿಡ್ತೀನಿ. ಅದನ್ನಲ್ಲಿಟ್ಟು ಇಲ್ಲಿ ಮೈದಾ ಮತ್ತು ಕಾರ್ನ್ಫ್ಲವರ್ 2 ಚಮಚ ಹಾಕ್ಕೊಂಡೆ. ನಂತರ ರೆಡ್ ಚಿಲ್ಲಿ ಪೌಡ್ರ್ ಮತ್ತು ಸಾಲ್ಟ್ ಹಾಕ್ಕೊಂಡು ಬ್ಯಾಟರ್ ಮಾಡ್ಕೋತೀನಿ. ಸ್ವಲ್ಪ ಥಿಕ್ಕು ಅಲ್ಲ, ಸ್ಮೂತು ಅಲ್ಲ, ಒಂದು ಪೇಸ್ಟ್ಗಿಂತ ಸ್ವಲ್ಪ ಜಾಸ್ತಿ, ಆ ಟೈಪ್ ಹಾಕ್ಕೊಂಡು ಈಗ ಅದಕ್ಕೆ ನಂತರ ನಾನು ಗೋಬಿನ ಅದೇ ಥರದ ನೀರಲ್ಲಿ ಸ್ವಲ್ಪ ಬಿಸಿ ಇರೋ ನೀರಲ್ಲಿ ಒಂದು 4-5 ಸತಿ ತೊಳ್ಕೊತೀನಿ. ನಂತರ ಒಂದ್ಸಲಿ ತಣ್ಣೀರಲ್ಲೂ ತೊಳ್ಕೊತೀನಿ. ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸೈಡಲ್ಲಿ ಇಡ್ತೀನಿ ಒಂದು 5-10 ನಿಮಿಷ. ನಂತರ ಇದನ್ನು ಫ್ರೈ ಮಾಡ್ಕೊತೀನಿ. ಇದಕ್ಕೆ ನಾನು ಯಾವುದೇ ತರಹದ ಕಲರು ಯೂಸ್ ಮಾಡಿಲ್ಲ. ನೀವು ನೋಡಿರ್ಬೋದು, ನಾನು ಯಾವುದೇ ಒಂದು ಅಡುಗೆ ಮಾಡಲಿ ಯಾವುದೇ ಮಾಡಲಿ, ನೀವು ಹಿಂದೆ ಹೋಗಿ ನೋಡಿ, ತುಂಬ ಕಮ್ಮಿ ನಾನು ಯಾವುದಕ್ಕೂ
ಹೊರಗಡೆ ಇರೋ ಮಸಾಲೆ ಯೂಸ್ ಮಾಡೋದು ಪ್ಯಾಕೆಟು. ಅದರಲ್ಲೂ ನಾನು ಚಿತ್ರಾನ್ನ ಪುಳಿಯೋಗರೆ ಬಿಟ್ಟರೆ, ಚಿತ್ರಾನ್ನಕ್ಕೂ ಇಲ್ಲ, ಪುಳಿಯೋಗರೆ ಮತ್ತು ಫ್ರೈಡ್ ರೈಸಿಗೆ ಪುಡಿ ಯೂಸ್ ಮಾಡ್ತೀನಿ. ಬಿಟ್ಟರೆ ಅಡುಗೆಗಳಿಗೆ ತುಂಬಾ ಕಮ್ಮಿ. ನ್ಯಾಚುರಲ್ ಆಗಿ ಏನು ಸಿಗುತ್ತೆ, ನ್ಯಾಚುರಲ್ ಆಗಿ ಏನು ಹಾಕಬೇಕೋ ಅದನ್ನೇ ಹಾಕಿ ಸಾರು ಆಗಲಿ ಪ್ರತಿಯೊಂದನ್ನು ನಾನು ಮಾಡೋದು. ತುಂಬ ಕಮ್ಮಿ, ರೇರು. ನನಗೆ ಆ ಥರ ಮಾಡೋದೇ ಇಷ್ಟ. ಇಲ್ಲಿ ಆಯಿಲ್ ಹಾಕ್ಕೊಂಡು ಆಯಿಲ್ ಬಿಸಿ ಆದ ನಂತರ ಅಲ್ಲಿ ಫ್ರೈ ಮಾಡಿಟ್ಟಿದ್ದೀನಿ ಗೋಬಿನ. ಇಲ್ಲಿ ಆಯಿಲ್ ಬಿಸಿ ಆದ ನಂತರ ಆನಿಯನ್ ಮತ್ತು ಗ್ರೀನ್ ಚಿಲ್ಲಿ ಹಾಕ್ಕೊಂಡೆ. ನಂತರ ಈಗ ಸಾಲ್ಟ್ ಹಾಕೋತೀನಿ. ತುಂಬ ಟೇಸ್ಟಾಗಿತ್ತು, ನೀವು ಮನೇಲಿ ಮಾಡಿ ನೋಡಿ, ತುಂಬ ಟೇಸ್ಟಾಗಿತ್ತು. ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡೆ. ನಂತರ ಸೋಯಾ ಸಾಸ್ ಹಾಕ್ಕೊಂಡು ಈಗ ಬೇಸಿಕ್ ಮಸಾಲೆ ಹಾಕೋತಾ ಇದ್ದೀನಿ. ರೆಡ್ ಚಿಲ್ಲಿ ಪೌಡರ್ ಎಷ್ಟು ಬೇಕೋ ಅಷ್ಟು. ಈಗ ಇಲ್ಲಿ ಸಾಸ್ ಹಾಕ್ಕೊಂಡೆ. ಇದಕ್ಕೆ ಟೊಮಾಟೊ ಸಾಸ್ ತುಂಬಾ ಹಿಡಿಸುತ್ತೆ. ಈಗ ಸಾಸ್ ಹಾಕಿದ ನಂತರ ಒಂದು ಅರ್ಧದಷ್ಟು ಸಾಸ್ ಹಾಕೋತೀನಿ, ಮತ್ತು ಮಿಕ್ಸ್ ಮಾಡ್ಕೋತೀನಿ. ನಂತರ ಮತ್ತೆ ನಾನು ಅದಕ್ಕೆ ಮೇಲೆ ಸಾಸ್ ಹಾಕಿ ಮಿಕ್ಸ್ ಮಾಡ್ತೀನಿ ಲಾಸ್ಟಿಗೆ. ಆವಾಗ ತುಂಬ ಟೇಸ್ಟಾಗಿರುತ್ತೆ. ಬೇಕಾದರೆ ಸೋಯಾ ಸಾಸು ಹಾಕ್ಕೋಬೋದು, ಬಟ್ ನಾನು ಅಷ್ಟೇ ಹಾಕಿದ್ದು ಸೋಯಾ ಸಾಸು. ಈಗ ಗಾರ್ನಿಷಿಂಗ್ಗೆ ಆನಿಯನ್ ಮತ್ತು ಕಾರಿಯಂಡರ್ ಲೀವ್ಸ್ ಹಾಕಿ ಗಾರ್ನಿಷ್ ಮಾಡ್ಕೊಂಡೆ. ತುಂಬ ಟೇಸ್ಟಾಗಿತ್ತು. ನೀವು ಇದನ್ನ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಒಪಿನಿಯನ್ನು. ನನ್ನ ವಿಡಿಯೋ ವಿಷಯದಲ್ಲೂ ನೀವು ಹೇಗೆ ಮಾಡಬೇಕು ಏನು ಅಂತ ತಿಳಿಸಿ. ಥ್ಯಾಂಕ್ ಯು. ಬಾಯ್.